ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಾವು ಅಂದುಕೊಂಡದ್ದನ್ನು ಸಾಧಿಸ್ಕೋಬಹುದಾಗಿರುತ್ತೆ. ಹಾಗೆ ಮನಸ್ಸಿನಲ್ಲಿ ಏನೇ ಒಂದು ಕೋರಿಕೆಗಳಿದ್ರೂ ಕೂಡ ಅದು ನೆರವೇರೋದಕ್ಕೆ ಈ ಒಂದು ಮಂತ್ರ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ವರಾಹಿ ತಾಯಿಯ ಅನುಗ್ರಹದಿಂದ ನಾವು ಏನನ್ನೇ ಬೇಡಿದರೂ ಕೂಡ ಅದನ್ನು ಪಡ್ಕೊಬಹುದಾಗಿರುತ್ತೆ. ಅದು ಒಳ್ಳೆಯದನ್ನು ಮಾತ್ರ, ಕೆಟ್ಟದನ್ನು ಬೇಡಿದ್ರಲ್ಲ, ಒಳ್ಳೆಯದನ್ನು ಮಾತ್ರ ಪಡ್ಕೋಬೋದಾಗಿರುತ್ತೆ. ಹಾಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ, ಹಾಗೆ ಮಾಟ ಮಂತ್ರ, ಜೀವನದಲ್ಲಿ ವೈಮನಸ್ಸು ಅಥವಾ ದಾಂಪತ್ಯಗಳ ಮಧ್ಯೆ ವಿರಸ ಅಥವಾ ಏನಾದರೂ ಒಂದು ತೊಂದರೆಗಳು ಬರ್ತಾನೆ ಇದ್ದರೆ, ಮನೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳು ಬರ್ತಾನೆ ಇದ್ದರೆ ಅಂಥವರು ಕೂಡ ಈ ಒಂದು ಮಂತ್ರವನ್ನು ಪಠಿಸೋದ್ರ ಮೂಲಕ ನಾವು ಎಲ್ಲವನ್ನ ಕೂಡ ಬಗೆಹರಿಸ್ಕೊಬಹುದಾಗಿರುತ್ತೆ. ಇನ್ನು ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಹೇಗೆ ಪಠಿಸ್ಬೇಕಾಗುತ್ತೆ, ಅದಕ್ಕಿರುವಂಥ ನಿಯಮ ಏನು, ಅದನ್ನು ಎಷ್ಟು ಬಾರಿ ಪಠಿಸ್ಬೇಕಾಗುತ್ತೆ, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನಗಳಂದು ತುಂಬಾ ಒಳ್ಳೆಯ ದಿನಗಳಾಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ನೀವು ಮಂತ್ರವನ್ನು ಪಠಿಸೋದಕ್ಕೆ ಶುರು ಮಾಡಬಹುದಾಗಿರುತ್ತೆ. ಅಥವಾ ಮಂಗಳವಾರ, ಗುರುವಾರ ದಿನಗಳಲ್ಲೂ ಕೂಡ ನೀವು ಮಂತ್ರವನ್ನು ಪಠಿಸೋದಕ್ಕೆ ಶುರು ಮಾಡಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ನಾನ್ ವೆಜ್ ಅನ್ನು ತಿಂದು ಮಂತ್ರಗಳನ್ನು ಪಠಿಸಬೇಡಿ. ಹಾಗೆ ನಾನ್ ವೆಜ್ ಏನು ತಿಂದೇನೆ ನೀವು ಸ್ನಾನ ಮಾಡಿಕೊಂಡು ಮಡಿಯಿಂದ ದಕ್ಷಿಣಾಭಿಮುಖವಾಗಿ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ನೀವು ಈ ಒಂದು ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಕಡು ಕಪ್ಪು ಅಥವಾ ಕಡು ನೀಲಿ ಬಣ್ಣದ ಬಣ್ಣಗಳಂದರೆ ತುಂಬಾ ಇಷ್ಟ. ಆ ಒಂದು ಬಣ್ಣದ ಬಟ್ಟೆಗಳ ಮೇಲೆ ಅಂದರೆ ಆಸನದ ಮೇಲೆ ಕೂತ್ಕೊಂಡು ಪಠಿಸ್ಬೋದು, ಅಥವಾ ಆ ಒಂದು ಬಟ್ಟೆಗಳನ್ನು ಧರಿಸಿ ಕೂಡ ನೀವು ಪಠಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸಬಹುದು. ಆದರೆ ವಾರಾಹಿ ತಾಯಿಗೆ ರಾತ್ರಿ 8 ಗಂಟೆಯ ನಂತರ, ಅಂದರೆ ರಾತ್ರಿ ಸಮಯ ತುಂಬಾ ಹೆಚ್ಚಾಗಿ ಪ್ರಿಯವಾಗಿರೋದ್ರಿಂದ ಆ ಒಂದು ಸಮಯದಲ್ಲಿ ಪಠಿಸೋದ್ರಿಂದ ಕೂಡ ನೀವು ವಾರಾಹಿ ತಾಯಿಯ ಅನುಗ್ರಹವನ್ನು ಪಡ್ಕೋಬಹುದಾಗಿರುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ತಾಯಿ ಭೂಲೋಕದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನಿಮಗೆ ಆ ಒಂದು ಸಮಯದಲ್ಲಿ ಮಂತ್ರಗಳನ್ನು ಪಠಿಸ್ತಾ ಬರೋದ್ರಿಂದ ನೀವು ವಾರಾಹಿ ತಾಯಿಯ ಅನುಗ್ರಹವನ್ನು ಪಡ್ಕೋಬಹುದಾಗಿರುತ್ತೆ. ಇನ್ನು ನಮ್ಮ ಜೀವನದಲ್ಲಿ ಮನೆ ಕಟ್ತಾ ಇದ್ದೀವಿ, ಆ ಮನೆ ಅರ್ಧಂಬರ್ಧ ಆಗಿದೆ, ಪೂರ್ಣ ಆಗ್ತಾನೆ ಇಲ್ಲ ಅಂದವರು ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬಹುದು. ಯಾಕಂದರೆ ಭೂಮಿಗೆ ಸಂಬಂಧಿಸಿದಂತಹ ಎಂತಹ ಸಮಸ್ಯೆಗಳಿದ್ರೂ ಕೂಡ ವಾರಾಹಿ ತಾಯಿ ಹತ್ರ ಬೇಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವು ಕಟ್ತಿರುವಂಥ ಮನೆ ಸಂಪೂರ್ಣವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಪಾಯ ತೆಗ್ದಾಗಲಿ ಅಥವಾ ಪೂಜೆ ಮಾಡುವಾಗಲಿ ನೀವು ವಾರಾಹಿ ತಾಯಿ ಅಥವಾ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು, ಅರ್ಚನೆ ಮಾಡಿಸ್ಕೊಂಡು, ಅಲ್ಲಿ ಬರುವಾಗ ಮಣ್ಣು ಅಥವಾ ಒಂದು ಇಟ್ಟಿಗೆಯನ್ನು ತಗೊಂಡು ಬಂದು ನಾವು ಇಟ್ಕೊಂಡು ಮನೆ ಕಟ್ಟೋ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ನಾವು ಮನೆ ಕಟ್ಟೋದ್ರಿಂದ ಆ ಒಂದು ಏನು ಇಟ್ಟಿಗೆ ಅಥವಾ ಮಣ್ಣು ತಂದಿರ್ತೀವಿ ಅದು ಪಾಯ ಮಾಡುವಾಗ ನಾವು ಮೊದಲು ಪಾಯ ತೆಗಿತೀವಲ್ಲ, ಮೊದಲನೇ ಇಟ್ಟಿಗೆ ಇಡುವಾಗ ಇದನ್ನೇ ಇಟ್ಟು ನೀವು ಪೂಜೆ ಮಾಡಿ ಮನೆ ಕಟ್ಟೋದ್ರಿಂದ ನಿಮ್ಮ ಮನೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಸಂಪೂರ್ಣವಾಗಿ ಪೂರ್ಣ ಆಗುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ಮಂತ್ರವನ್ನು ನಾವು 11 ಬಾರಿ, 21 ಬಾರಿ, 108 ಬಾರಿನಾದರೂ ಪಠಿಸ್ಬೋದು, ಅಥವಾ 9 ಬಾರಿನಾದರೂ ಪಠಿಸ್ಬೋದಾಗಿರುತ್ತೆ. ಅಥವಾ ನಮಗೆ ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ನೋಡಿಕೊಂಡು ನೀವು ಅದನ್ನು ಅಷ್ಟು ಬಾರಿನಾದರೂ ಬರಿಬಹುದು. ಎಷ್ಟು ಬಾರಿ ನಿಮ್ಗೆ ಬರಿಬೇಕು ಅನಿಸುತ್ತೋ ಅಷ್ಟು ಬಾರಿ ಬರಿಬಹುದು. ಪಠಿಸೋದ್ರಿಂದ ಅಥವಾ ಬರೆಯೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳನ್ನು ನಾವು ಪಡ್ಕೊಬೋದಾಗಿರುತ್ತೆ. ಯಾಕಂದರೆ ನಾವು ಕೆಲವರಿಗೆ ಅದು ಪಠಿಸೋದಕ್ಕೆ ಬರೋದಿಲ್ಲ, ಹಾಗಾಗಿ ಬರೆಯೋದ್ರಿಂದನೂ ಕೂಡ ಅಷ್ಟೇ ಶಕ್ತಿಯನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಬರೆಯೋಕ್ಕೆ ನಿಮಗೆ ಬರಲ್ಲ ಅನ್ನೋರು ನೋಡಿಕೊಂಡು ನಾವು ಹೇಗೆ ಹೇಳ್ತೀನಿ ಅದನ್ನು ನೀವು ಕೇಳಿಸ್ಕೊಂಡು ಹೇಳ್ಕೊಬೋದಾಗಿರುತ್ತೆ. ಇನ್ನು ನಾವು ಮಲಗಿತ್ತವೇ ಇದ್ದೀವಿ, ನಮಗೆ ಏನು ಎದ್ದು ಪೂಜೆ ಮಾಡೋದಕ್ಕೆ ಅವಕ್ಕೆಲ್ಲ ಆಗೋದಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬೋದಾಗಿರುತ್ತೆ. ಇನ್ನು ಆ ಒಂದು ಮಂತ್ರ ಬಂದು ಹೇಗಿರುತ್ತೆ: ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಇನ್ನು ಆ ಒಂದು ಮಂತ್ರ ಬಂದು ಹೇಗಿರುತ್ತೆ: ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸರ್ವಶಕ್ತಿ ಮಹಾಮಾಯೆ ವಾರಾಹಿ ತನ್ನೋ ಪ್ರಚೋದಯಾತ್.
ಈ ರೀತಿಯಾಗಿ ನಾವು ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಬರುವುದರಿಂದ ನಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಬಗೆಹರಿತೆ ಅಂತ ಹೇಳ್ತಾ, ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಯಾವುದೋ ಒಂದು ಸಮಸ್ಯೆಗಳು ಬಗೆಹರಿತು ಹಣದ ಅರಿವು ಹೆಚ್ಚಾಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೋಡಬೇಕು ಅನ್ನೋದಾದರೆ ನನ್ನ ಗೀತಾ ಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ, ಅದರ ಬಗ್ಗೆ ತಿಳ್ಕೊಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.